ಕನಕಪೀಠದ ಈಶ್ವರಾನಂದಪುರಿ ಅಸಮಾಧಾನ ವ್ಯಕ್ತಪಡಿಸಿ ಒಂದು ಬೇಸರದ ಹೇಳಿಕೆಯನ್ನು ನೀಡಿದ್ದಾರೆ. ಏನದು? ಜಾತಿ ಕಾರಣಕ್ಕೆ ನಮಗೆ ಗರ್ಭಗುಡಿಗೆ ಪ್ರವೇಶವನ್ನ ಮಾಡಲಿಲ್ಲ ಅಂತ. ನಮಗೂ ಕೂಡ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ, ಬಾಗೂರಿನ ಚನ್ನಕೇಶವ ದೇಗುಲದ ಗರ್ಭಗುಡಿಗೆ ನಮ್ಮನ್ನ ಬಿಟ್ಟಿಲ್ಲ ಅಂತ ಚಿತ್ರದುರ್ಗದಲ್ಲಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ದೇಗುಲಕ್ಕೆ ಹೋಗಿದ್ದ ನಂತರ ದೇಗುಲವನ್ನು ಸ್ವಚ್ಛಗೊಳಿಸಿದ್ದಾರೆ. ಕುರುಬರ ಸ್ವಾಮೀಜಿ ಒಳಗೆ ಬಂದರು ಅಂತ ಸ್ವಚ್ಛತೆ ಮಾಡಿದ್ದಾರೆ. ಇನ್ನು ಮುಂದೆ ಚನ್ನಕೇಶವ ದೇಗುಲಕ್ಕೆ ನಾವು ಹೋಗಲ್ಲ, ಮುಜರಾಯಿ ದೇಗುಲ ಅಂತ ಗೊತ್ತಿದ್ರೆ ಪ್ರತಿಭಟನೆ ಮಾಡ್ತಿದ್ವಿ. ವೈಕುಂಠ ಏಕಾದಶಿಗೆ ಹೋದಾಗ ನರಕ ತೋರಿಸ್ಬಿಟ್ರು. ಪೂಜಾರಿ ಹೆಣ್ಣು ಮಕ್ಕಳಿಗೆ ಗರ್ಭಗುಡಿಗೆ ಬಿಡ್ತಾರೆ, ಆದರೆ ಮಠಾಧೀಶರಾದ ನಮಗೆ ಗರ್ಭಗುಡಿ ಒಳಕ್ಕೆ ಬಿಡಲಿಲ್ಲ ಅಂತ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಅದನ್ನು ಆವಾಗಲೇ ಅವರು ದೊಡ್ಡ ವಿಚಾರವಾಗಿ ಮಾಡಬಹುದಾಗಿತ್ತು. ಜಾತಿ ಕಾರಣಕ್ಕೋಸ್ಕರ ಸಾಮಾನ್ಯವಾಗಿ ಮಠಾಧೀಶರಿಗೆ ಯಾವುದೇ ಜಾತಿಗಳು ಇರಲ್ಲ, ಒಂದೊಂದು ಸಮುದಾಯವನ್ನು ಅವರು ರೆಪ್ರೆಸೆಂಟ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೇ ಕಾರಣಕ್ಕೋಸ್ಕರ ಗರ್ಭಗುಡಿಗೆ ಬಿಟ್ಟಿಲ್ಲ. ಮತ್ತು ಇವರು ಬಂದು ಹೋದ ಮೇಲೆ ಗರ್ಭಗುಡಿಯನ್ನು ಸ್ವಚ್ಛಗೊಳಿಸಿದ್ದಾರೆ, ದೇವಸ್ಥಾನದ ಪ್ರಾಂಗಣವನ್ನು ಸ್ವಚ್ಛಗೊಳಿಸಿದ್ದಾರೆ ಅಂತಂದರೆ ಅದು ಅಕ್ಷಮ್ಯ ಅಪರಾಧ. ಮಠಾಧೀಶರುಗಳಿಗೆ ಈ ರೀತಿಯಾದಂತಹ ಅವಮಾನವನ್ನು ತೋರಿಸ್ತಕ್ಕಂಥದ್ದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳು ಏನು ಹೇಳಿದ್ರು, ಏನು ಆರೋಪ ಮಾಡಿದ್ರು, ಇದು ನಿಜನಾ? ಇದು ನಿಜನೇ ಆದರೆ ಯಾರದಕ್ಕೆ ಕಾರಣಕರ್ತರು? ಒಂದು ಕಂಪ್ಲೇಂಟ್ ಆದರೂ ಕೊಡ್ಬೋದಾಗಿತ್ತು. ಆ ಅರ್ಚಕರು ಯಾರು, ಯಾಕೆ ಒಳಗೆ ಬಿಡಲಿಲ್ಲ, ಇವ್ರನ್ನ ಉದ್ದೇಶಪೂರ್ವಕವಾಗಿ ತಡೆದ್ರ ಅಂತಕ್ಕಂಥದ್ದನ್ನು ನೋಡಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನದ. ಅವತ್ತೇ ನಾನು ಇಲ್ಲಿ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮ ಒಳಗೆ ಬಿಡೆಯ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿಗಳು ಒಳಗೆ ಬಂದರು ಅಂತ ತೊಳೆದಿರೋದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು, ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು, ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಅವತ್ತು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು. ದೇವರ ದರ್ಶನಕ್ಕೆ ಎಷ್ಟು ಇದನ್ನು ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು, ನಮಗೆ ಎಂಟ್ರಿ ಇಲ್ಲ, ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು? ಆದರೆ ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚನ್ನಕೇಶವ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ? ನಮ್ಮನ್ನು ಅಲ್ಲಿ ನಿಲ್ಲಿಸಿ, ನೀನು ಕುರುಬ್ರನು, ನೀವು ಉಪ್ಪಾರನು, ಹಂಗೆ ಹೋಗೋಣ ಬಿಡಿ, ನಿಮ್ಮ ಮಾತನ್ನ ನಾವು ಅಂಗೀಕರಿಸ್ತೀವಿ. ನಿಜ, ಗುರುಗಳು ಹೇಳಿದ್ದು ದೇವಾಲಯವನ್ನು ಸ್ವಚ್ಛಗೊಳಿಸೋದಕ್ಕಿಂತ ಮನಸ್ಸಿನ ಮಲಿನವನ್ನು ಸ್ವಚ್ಛಗೊಳಿಸ್ಕೋಬೇಕು. ಈ ಕಾಲದಲ್ಲೂ ಕೂಡ ಸ್ವತಂತ್ರ ಬಂದು 75 ವರ್ಷ ಆಗಿ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಅಂತಕ್ಕಂಥ ಕೂಗು ಜೋರಾಗಿರಬೇಕಾದ್ರೆ ಮಠದ ಸ್ವಾಮೀಜಿಗಳನ್ನು ದೇವಸ್ಥಾನದ ಗರ್ಭಗುಡಿಗೆ ಬಿಡಲ್ಲ, ಅವ್ರು ಬಂದು ಹೋದ್ಮೇಲೆ ಪ್ರಾಂಗಣವನ್ನು ಸ್ವಚ್ಛಗೊಳಿಸ್ತೀವಿ ಅಂತಂದರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ. ಅದು ಯಾರೇ ಮಾಡಿದರೂ ಕೂಡ ದೊಡ್ಡ ತಪ್ಪು.